ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪ್ರೊಟೆಸ್ಟ್ ಅಂದ್ರೆ ಸುಮ್ಮನೆನಾ? ಇಲ್ಲಿ ದೋಸ್ತಿ ನಾಯಕರ ಜಾತಕ ಜಾಲಾಡಲಾಗಿದೆ. ರಾಜಕೀಯ ರಗಳಿಯಲ್ಲಿ ಒಂದು ಡಿಫರೆಂಟ್ ಪ್ರೊಟೆಸ್ಟ್ ನ ಸುದ್ದಿ ಇದೆ ನೋಡಿ. ಒಬ್ಬರ ಕೈಯಲ್ಲಿ ಹಾವು, ಇನ್ನೊಬ್ಬರ ಕೈಯಲ್ಲಿ ತಬಲ. ದೋಸ್ತಿ ನಾಯಕರ ತರಾನೇ ಕಾಣೋ ಇವರೆಲ್ಲ ಅವರಲ್ಲ, ಅವರು ಇವರಲ್ಲ, ಇವರು ಅವರಲ್ಲ. ಇಲ್ಲಿ ವ್ಯಕ್ತಿಗಳು ಒರಿಜಿನಲ್ ಅಲ್ಲ, ಹಾವು ತಬಲಾನು ಒರಿಜಿನಲ್ ಅಲ್ಲ. ಕುಮಾರಸ್ವಾಮಿ ಕುಟುಂಬಕ್ಕೆ ದಲಿತರ ಭೂಮಿಯನ್ನು ಕಬಳಿಸಿರುವ ಕುಮಾರಸ್ವಾಮಿಗೆ, ದಲಿತರ ಭೂಮಿಯನ್ನು ಕಬಳಿಸಿರುವ ಬಿಜೆಪಿಗೆ. ಬೆಂಗಳೂರಿನ ಕಾಂಗ್ರೆಸ್ ಭವನದ ಎದುರು ಕಾಂಗ್ರೆಸ್ಸಿಗರು ನಡೆಸಿದ ಪ್ರೊಟೆಸ್ಟ್ ಸಖತ್ ಡಿಫರೆಂಟ್ ಆಗಿತ್ತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಾಮಿಡಿಯಾಗಿ ಕಾಣ್ತಿದ್ರೆ ಆರ್ ಅಶೋಕ್ ಕೈಯಲ್ಲಿ ತಬ್ಲಾ ಕೊಟ್ಟು ಕೂರಿಸಲಾಗಿತ್ತು. ಇನ್ನು ದೋಸ್ತಿ ವಿರುದ್ಧ ಸಿಡಿದ ಪ್ರತಿಭಟನಾಕಾರರು ವಿಜೇಂದ್ರ ವಿರುದ್ಧವೂ ಕೇಕೆ ಹಾಕಿದ್ರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ, ಹೋಟೆಲ್ ಗಿರಾಕಿ ಕುಮಾರಸ್ವಾಮಿಗೆ. ಕಾಂಗ್ರೆಸ್ ನಾಯಕರ ಬಗ್ಗೆ ದೋಸ್ತಿ ನಾಯಕರು ಹಗುರವಾಗಿ ಮಾತನಾಡ್ತಾರೆ. ಇಂಥ ಕುಮಾರಸ್ವಾಮಿಯನ್ನ ಆಸ್ಪತ್ರೆಗೆ ಹಾಕಬೇಕು, ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮಲಗಿಸಬೇಕು ಅನ್ನೋ ಘೋಷಣೆ ಹಾಕಿದ್ರು. ಮೈಸೂರು ಎಲೆಕ್ಟ್ರಿಕಲ್ಸ್ ನಿಗಮದ ಅಧ್ಯಕ್ಷ ಮನೋಹರ್ ನೇತೃತ್ವದಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆಯಿತು. ಕಾಂಗ್ರೆಸ್ಸಿಗರು ನಡೆಸಿದ ಹೋರಾಟದ ವೈಖರಿ ರಾಜಕೀಯದಲ್ಲಿ ರಗಳಿ ಸೃಷ್ಟಿಸಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪ್ರೊಟೆಸ್ಟ್ ಅಂದ್ರೆ ಸುಮ್ಮನೆನಾ? ಇಲ್ಲಿ ದೋಸ್ತಿ ನಾಯಕರ ಜಾತಕ ಜಾಲಾಡಲಾಗಿದೆ. ರಾಜಕೀಯ ರಗಳಿಯಲ್ಲಿ ಒಂದು ಡಿಫರೆಂಟ್ ಪ್ರೊಟೆಸ್ಟ್ ನ ಸುದ್ದಿ ಇದೆ ನೋಡಿ. ಹೋಟೆಲ್ ಗಿರಾಕಿ ಕುಮಾರಸ್ವಾಮಿಗೆ, ಕುಮಾರಸ್ವಾಮಿಗೆ, ಎಲೆಗಿಲ್ಲದ ನಾಲಿಗೆ ಕುಮಾರಸ್ವಾಮಿಗೆ, ಅರೆ ಹುಚ್ಚ ಕುಮಾರಸ್ವಾಮಿಗೆ, ದಕಾರಿಯಾವು ಕುಮಾರಸ್ವಾಮಿಗೆ, ಇಲ್ಲದ ನಾಲಿಗೆ ಕುಮಾರಸ್ವಾಮಿಗೆ. ಒಬ್ಬರ ಕೈಯಲ್ಲಿ ಹಾವು, ಇನ್ನೊಬ್ಬರ ಕೈಯಲ್ಲಿ ತಬಲ. ದೋಸ್ತಿ ನಾಯಕರ ತರಾನೇ ಕಾಣೋ ಇವರೆಲ್ಲ ಅವರಲ್ಲ, ಅವರು ಇವರಲ್ಲ, ಇವರು ಅವರಲ್ಲ. ಇಲ್ಲಿ ವ್ಯಕ್ತಿಗಳು ಒರಿಜಿನಲ್ ಅಲ್ಲ, ಹಾವು ತಬಲಾನು ಒರಿಜಿನಲ್ ಅಲ್ಲ. ಕುಮಾರಸ್ವಾಮಿ ಕುಟುಂಬಕ್ಕೆ ದಲಿತರ ಭೂಮಿಯನ್ನು ಕಬಳಿಸಿರುವ ಕುಮಾರಸ್ವಾಮಿಗೆ, ದಲಿತರ ಭೂಮಿಯನ್ನು ಕಬಳಿಸಿರುವ ಬಿಜೆಪಿಗೆ. ಬೆಂಗಳೂರಿನ ಕಾಂಗ್ರೆಸ್ ಭವನದ ಎದುರು ಕಾಂಗ್ರೆಸ್ಸಿಗರು ನಡೆಸಿದ ಪ್ರೊಟೆಸ್ಟ್ ಸಖತ್ ಡಿಫರೆಂಟ್ ಆಗಿತ್ತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಾಮಿಡಿಯಾಗಿ ಕಾಣ್ತಿದ್ರೆ ಆರ್ ಅಶೋಕ್ ಕೈಯಲ್ಲಿ ತಬ್ಲಾ ಕೊಟ್ಟು ಕೂರಿಸಲಾಗಿತ್ತು. ಇನ್ನು ದೋಸ್ತಿ ವಿರುದ್ಧ ಸಿಡಿದ ಪ್ರತಿಭಟನಾಕಾರರು ವಿಜೇಂದ್ರ ವಿರುದ್ಧವೂ ಕೇಕೆ ಹಾಕಿದ್ರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ, ಹೋಟೆಲ್ ಗಿರಾಕಿ ಕುಮಾರಸ್ವಾಮಿಗೆ. ಕಾಂಗ್ರೆಸ್ ನಾಯಕರ ಬಗ್ಗೆ ದೋಸ್ತಿ ನಾಯಕರು ಹಗುರವಾಗಿ ಮಾತನಾಡ್ತಾರೆ. ಇಂಥ ಕುಮಾರಸ್ವಾಮಿಯನ್ನ ಆಸ್ಪತ್ರೆಗೆ ಹಾಕಬೇಕು, ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮಲಗಿಸಬೇಕು ಅನ್ನೋ ಘೋಷಣೆ ಹಾಕಿದ್ರು. ಮೈಸೂರು ಎಲೆಕ್ಟ್ರಿಕಲ್ಸ್ ನಿಗಮದ ಅಧ್ಯಕ್ಷ ಮನೋಹರ್ ನೇತೃತ್ವದಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆಯಿತು. ಕಾಂಗ್ರೆಸ್ಸಿಗರು ನಡೆಸಿದ ಹೋರಾಟದ ವೈಖರಿ ರಾಜಕೀಯದಲ್ಲಿ ರಗಳಿ ಸೃಷ್ಟಿಸಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪ್ರೊಟೆಸ್ಟ್ ಅಂದ್ರೆ ಸುಮ್ಮನೆನಾ? ಇಲ್ಲಿ ದೋಸ್ತಿ ನಾಯಕರ ಜಾತಕ ಜಾಲಾಡಲಾಗಿದೆ. ರಾಜಕೀಯ ರಗಳಿಯಲ್ಲಿ ಒಂದು ಡಿಫರೆಂಟ್ ಪ್ರೊಟೆಸ್ಟ್ ನ ಸುದ್ದಿ ಇದೆ ನೋಡಿ. ಹೋಟೆಲ್ ಗಿರಾಕಿ ಕುಮಾರಸ್ವಾಮಿಗೆ, ಕುಮಾರಸ್ವಾಮಿಗೆ, ಎಲೆಗಿಲ್ಲದ ನಾಲಿಗೆ ಕುಮಾರಸ್ವಾಮಿಗೆ, ಅರೆ
ಒಬ್ಬರ ಕೈಯಲ್ಲಿ ಹಾವು ಇನ್ನೊಬ್ಬರ ಕೈಯಲ್ಲಿ ತಬಲ. ದೋಸ್ತಿ ನಾಯಕರ ತರಾನೇ ಕಾಣೋ ಇವರೆಲ್ಲ ಅವರಲ್ಲ, ಅವರು ಇವರಲ್ಲ, ಇವರು ಅವರಲ್ಲ. ಇಲ್ಲಿ ವ್ಯಕ್ತಿಗಳು ಒರಿಜಿನಲ್ ಅಲ್ಲ, ಹಾವು ತಬಲಾನು ಒರಿಜಿನಲ್ ಅಲ್ಲ. ಕುಮಾರಸ್ವಾಮಿ ಕುಟುಂಬಕ್ಕೆ, ದಲಿತರ ಭೂಮಿಯನ್ನು ಕಬಳಿಸಿರುವ ಕುಮಾರಸ್ವಾಮಿಗೆ, ದಲಿತರ ಭೂಮಿಯನ್ನು ಕಬಳಿಸಿರುವ ಬಿಜೆಪಿಗೆ. ಬೆಂಗಳೂರಿನ ಕಾಂಗ್ರೆಸ್ ಭವನದ ಎದುರು ಕಾಂಗ್ರೆಸ್ಸಿಗರು ನಡೆಸಿದ ಪ್ರೊಟೆಸ್ಟ್ ಸಖತ್ ಡಿಫರೆಂಟ್ ಆಗಿತ್ತು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾಮಿಡಿಯಾಗಿ ಕಾಣ್ತಿದ್ರೆ ಆರ್ ಅಶೋಕ್ ಕೈಯಲ್ಲಿ ತಬ್ಲಾ ಕೊಟ್ಟು ಕೂರಿಸಲಾಗಿತ್ತು. ಇನ್ನು ದೋಸ್ತಿ ವಿರುದ್ಧ ಸಿಡಿದ ಪ್ರತಿಭಟನಾಕಾರರು ವಿಜೇಂದ್ರ ವಿರುದ್ಧವೂ ಕೇಕೆ ಹಾಕಿದ್ರು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ, ಹೋಟೆಲ್ ಗಿರಾಕಿ ಕುಮಾರಸ್ವಾಮಿಗೆ. ಕಾಂಗ್ರೆಸ್ ನಾಯಕರ ಬಗ್ಗೆ ದೋಸ್ತಿ ನಾಯಕರು ಹಗುರವಾಗಿ ಮಾತನಾಡ್ತಾರೆ. ಇಂಥ ಕುಮಾರಸ್ವಾಮಿಯನ್ನ ಆಸ್ಪತ್ರೆಗೆ ಹಾಕಬೇಕು, ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮಲಗಿಸಬೇಕು ಅನ್ನೋ ಘೋಷಣೆ ಹಾಕಿದ್ರು. ಒಳಕಮಂಡಲ ಕುಮಾರಸ್ವಾಮಿಗೆ. ಮೈಸೂರು ಎಲೆಕ್ಟ್ರಿಕಲ್ಸ್ ನಿಗಮದ ಅಧ್ಯಕ್ಷ ಮನೋಹರ್ ನೇತೃತ್ವದಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆಯಿತು. ಕಾಂಗ್ರೆಸ್ಸಿಗರು ನಡೆಸಿದ ಹೋರಾಟದ ವೈಖರಿ ರಾಜಕೀಯದಲ್ಲಿ ರಗಳಿ ಸೃಷ್ಟಿಸಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.